ಮಕ್ಕಳೇ, ನಾವು ಇವತ್ತು ಇತಿಹಾಸದ ಮೊದಲನೇ ಪಾಠ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅನ್ನುವಂಥ ಪಾಠವನ್ನು ಕಲಿತಾ ಇದ್ದೀವಿ. ಯಾರ ಆಗಮನ? ಯುರೋಪಿಯನ್ನರ ಆಗಮನ. ಮಕ್ಕಳೇ, ಇಡೀ ಪ್ರಪಂಚದಲ್ಲಿ ನಿಮಗೆ ಗೊತ್ತು 7 ಖಂಡಗಳಿದೆ, ಅದರಲ್ಲಿ ಯುರೋಪ್ ಕೂಡ ಒಂದು. ಯುರೋಪಿಯನ್ನರು ಯಾರು ನಮ್ಮ ಭಾರತಕ್ಕೆ ಬಂದವರು ಅಂತ ಹೇಳಿದ್ರೆ ಯಾರು? ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು ಮತ್ತು ಬ್ರಿಟಿಷರು. ಈ ಒಂದು ಪಾಠದಲ್ಲಿ ಈ ಯುರೋಪಿಯನ್ನರು ಯಾರ್ಯಾರು ನಮ್ಮ ಭಾರತಕ್ಕೆ ಬಂದರು, ಯಾವ ರೀತಿಯಲ್ಲಿ ಅವರು ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ರು, ಯಾವ ರೀತಿಯಲ್ಲಿ ವ್ಯಾಪಾರ ಸಂಪರ್ಕವನ್ನು ಅಭಿವೃದ್ಧಿ ಪಡಿಸಿದ್ರು, ಅಲ್ಲಿ ಕಂಡುಬಂದಂಥ ಬದಲಾವಣೆಗಳ ಬಗ್ಗೆ ನಾವು ಈ ಪಾಠದಲ್ಲಿ ತಿಳಿತೀವಿ. ಭಾರತವು ಯುರೋಪಿಯನ್ನರೊಂದಿಗೆ ಹೊಂದಿದ್ದ ವ್ಯಾಪಾರ ಸಂಬಂಧ, ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರು, ಈ ಅಂಶಗಳ ಬಗ್ಗೆ ಮಕ್ಕಳೇ ನಾವು ಈ ಪಾಠದಲ್ಲಿ ಕಲಿತೀವಿ. ಇಲ್ಲಿ ಅನೇಕ ಸಾಂಬಾರು ಪದಾರ್ಥಗಳ ಒಂದು ಚಿತ್ರವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಪ್ರಪಂಚದ ಭೂಪಟ ಕೂಡ ಅಲ್ಲಿ ಇದೆ. ಭಾರತ ಮತ್ತು ಯುರೋಪಿನ ನಡುವೆ ಈಗ ನಾವು ಒಂದು ಖಂಡದ, ಇಡೀ ಪ್ರಪಂಚದಲ್ಲಿರುವಂಥ 7 ಖಂಡಗಳಲ್ಲಿ ಮೊದಲನೇ ಖಂಡ ಯುರೋಪ್, ಮತ್ತೊಂದು ಖಂಡ ಏಷ್ಯಾ ಖಂಡ. ಆ ಏಷ್ಯಾ ಖಂಡದಲ್ಲಿ ಬರುವ ದೇಶನೇ ಭಾರತ. ಭಾರತ ಮತ್ತು ಯುರೋಪಿನ ನಡುವೆ ಪ್ರಾಚೀನ ಕಾಲದಿಂದಲೂ ಕೂಡ ವಾಣಿಜ್ಯ ಸಂಬಂಧಗಳು ಏರ್ಪಟ್ಟಿದ್ದವು. ಹಳೆಯ ಕಾಲ, ಹಿಂದಿನ ಕಾಲದಿಂದಲೂ ಕೂಡ ವ್ಯಾಪಾರ ಸಂಬಂಧ ಇತ್ತು. ಪ್ರಮುಖವಾಗಿ ನಮ್ಮ ಭಾರತದ ಸಾಂಬಾರು ಪದಾರ್ಥಗಳಾದ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮುಂತಾದ ಒಂದು ವಸ್ತುಗಳಿಗೆ, ಉತ್ಪನ್ನಗಳಿಗೆ ಯುರೋಪ್ನಲ್ಲಿ ತುಂಬ ಬೇಡಿಕೆ ಇತ್ತು. ಈ ಯುರೋಪಿಯನ್ನರು ನಮ್ಮ ದೇಶದಿಂದ ವಸ್ತುಗಳನ್ನ ತಗೊಂಡೋಗಿ ಹೆಚ್ಚು ಲಾಭಕ್ಕೆ ಯುರೋಪ್ ದೇಶದಲ್ಲಿ ಅದನ್ನು ಅವರು ಮಾರ್ತಾ ಇದ್ರು. ಈಗ ಮಧ್ಯಕಾಲಕ್ಕೆ ಬನ್ನಿ. ಪ್ರಾಚೀನ ಕಾಲದಲ್ಲಿ ವ್ಯಾಪಾರ ಸಂಬಂಧ ಇತ್ತು. ಈಗ ನಾವು ಮಧ್ಯಕಾಲ. ಮಕ್ಕಳೇ, ಇತಿಹಾಸವನ್ನು ಒಟ್ಟು 3 ಭಾಗಗಳಾಗಿ ನಾವು ಮಾಡ್ತೀವಿ. ಪ್ರಾಚೀನ ಕಾಲ, ಮಧ್ಯಕಾಲ, ಆಧುನಿಕ ಕಾಲ. ಈಗ ನಾವು ಕಲಿತಾ ಇರುವಂಥದ್ದು ಮಧ್ಯಕಾಲ. ಮಧ್ಯಕಾಲದಲ್ಲಿಯೂ ಯುರೋಪ್, ಭಾರತ ಮತ್ತು ಇತರ ಏಷ್ಯಾದ ದೇಶಗಳ ನಡುವೆ ವ್ಯಾಪಾರ ಸಂಪರ್ಕ ಮುಂದುವರಿಯಿತು. ಇಲ್ಲೂ ಹೇಳ್ತಾ ಇದ್ದೀವಿ, ಮಧ್ಯಕಾಲದಲ್ಲೂ ಕೂಡ ಏಷ್ಯಾಗೂ ಮತ್ತು ಯುರೋಪ್ಗೂ ವ್ಯಾಪಾರ ಸಂಬಂಧ ಇತ್ತು. ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು, ಮುಸಲ್ಮಾನ ವರ್ತಕರು ಪೂರ್ವ ರೋಮನ್ ಬೈಜಾಂಟಿಯಂನ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ ಅನ್ನೋ ನಗರಕ್ಕೆ ತಲುಪಿಸ್ತಾ ಇದ್ರು. ಅಲ್ಲಿ ಒಂದು ಸ್ಥಳ ಕಾನ್ಸ್ಟಾಂಟಿನೋಪಲ್. ಏನು ಆ ಸ್ಥಳದ ವಿಶೇಷತೆ? ಈ ಏಷ್ಯಾ ಖಂಡದಿಂದ ತೆಗೆದುಕೊಂಡು ಹೋದಂಥ ಎಲ್ಲ ಈ ಸಾಂಬಾರು ಪದಾರ್ಥಗಳನ್ನು ಕಾನ್ಸ್ಟಾಂಟಿನೋಪಲ್ ಅನ್ನುವಂಥ ಒಂದು ನಗರದಲ್ಲಿ ಎಲ್ಲ ವಸ್ತುಗಳನ್ನ ಅಲ್ಲಿ ದಾಸ್ತಾನು ಮಾಡ್ತಿದ್ರು, ಎಲ್ಲವನ್ನ ಅಲ್ಲಿ ಸಂಗ್ರಹಿಸ್ತಾ ಇದ್ರು. ಆ ಒಂದು ಸ್ಥಳದಿಂದ ಇಡೀ ಯುರೋಪ್ ಖಂಡಕ್ಕೆ ಆ ವಸ್ತುಗಳನ್ನ ಸಾಗಣೆ ಮಾಡ್ತಾ ಇದ್ರು. ಹಾಗಾದರೆ ಈ ಯುರೋಪ್ ಮತ್ತು ಏಷ್ಯಾದ ನಡುವಿನ ಒಂದು ವ್ಯಾಪಾರ ಸಂಬಂಧಕ್ಕೆ ಪ್ರಮುಖ ಒಂದು ವ್ಯಾಪಾರ ಕೇಂದ್ರ ಆಯಿತು ಕಾನ್ಸ್ಟಾಂಟಿನೋಪಲ್. ಕಾನ್ಸ್ಟಾಂಟಿನೋಪಲ್ನಿಂದ ಇಟಲಿಯ ವರ್ತಕರು ಅವುಗಳನ್ನು ಕೊಂಡು ಯುರೋಪಿನ ದೇಶಗಳಲ್ಲಿ ಮಾರುತ್ತಿದ್ದರು. ನಿಮಗೆ ಗೊತ್ತು, ಯುರೋಪ್ ಖಂಡದ ಮತ್ತೊಂದು ದೇಶ ಇಟಲಿ. ಹಾಗಾದರೆ ನಾವು ಆಗ್ಲಿಂದನೂ ಹೇಳ್ತಾ ಇದ್ದೀವಿ, ಯುರೋಪ್ ಮತ್ತು ಭಾರತಕ್ಕೆ ವ್ಯಾಪಾರ ಸಂಬಂಧ ಇತ್ತು. ಹಾಗಾದರೆ ಭಾರತದೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಇಟ್ಕೊಳ್ಳೋದಕ್ಕೆ ಅತಿ ಹೆಚ್ಚು ಅಧಿಕಾರವನ್ನು ಇಟ್ಕೊಂಡು ಹೆಚ್ಚು ಲಾಭ ಮಾಡ್ತಿದ್ದ ದೇಶ ಇಟಲಿ. ಯುರೋಪ್ನ ಒಂದು ದೇಶ ಅದು ಇಟಲಿ. ಹೀಗೆ ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ, ಸರಕುಗಳನ್ನು ವಿನಿಮಯ ಮಾಡುವ, ರವಾನೆ ಮಾಡುವಂಥ ಒಂದು ಕೇಂದ್ರವಾಗಿತ್ತು. ಅತಿ ಪ್ರಮುಖವಾದಂಥ ಒಂದು ಸ್ಥಳವಾಗಿತ್ತು. ಯಾವುದು? ಕಾನ್ಸ್ಟಾಂಟಿನೋಪಲ್. ಈ ಪ್ರಪಂಚದ ಭೂಪಟದಲ್ಲಿ ನೀವು ನೋಡ್ತಾ ಇದ್ದೀರಾ. ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಅರಬ್ಬರು ಏಕಸ್ವಾಮ್ಯ ಸಾಧಿಸಿದ್ದರೆ, ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಇಟಲಿಯ ವರ್ತಕರು ಏಕಸ್ವಾಮ್ಯ ಸಾಧಿಸಿದ್ದರು. ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಅರಬರು, ಯುರೋಪಿಯನ್ ದೇಶಗಳ ವ್ಯಾಪಾರದ ಮೇಲೆ ಇಟಲಿ ವರ್ತಕರು ಅಂದರೆ ವ್ಯಾಪಾರಿಗಳು. ಮಕ್ಕಳೇ, ಏಷ್ಯಾದಿಂದ ವಸ್ತುಗಳನ್ನ ತಗೊಂಡೋಗಕ್ಕೆ ಯಾರು ಸಂಪೂರ್ಣ ಅಧಿಕಾರವನ್ನು ಹೊಂದಿದ್ರು? ಅರಬರು. ಯುರೋಪ್ನಲ್ಲಿ ವಸ್ತುಗಳನ್ನ ಮಾರಾಟ ಮಾಡೋದಕ್ಕೆ ಯಾರು ಸಂಪೂರ್ಣ ಅಧಿಕಾರವನ್ನು ಹೊಂದಿದ್ರು? ಇಟಲಿಯವರು. ಏಷ್ಯಾದ ಸರಕುಗಳು ಇಟಲಿಯ ವರ್ತಕರಿಗೆ ಒಳ್ಳೆಯ ಲಾಭವನ್ನು ತಂದು ಕೊಡ್ತಿತ್ತು. ಹಾಗಾದರೆ ತುಂಬ ಉಪಯೋಗ ಆಗ್ತಿದ್ದು ಇಬ್ಬರಿಗೆ. ಯಾರಪ್ಪ ಅದು ಅಂದರೆ ಅರಬರು ಮತ್ತು ಇಟಲಿಯ ವ್ಯಾಪಾರಿಗಳು. ಮಕ್ಕಳೇ, ಈ ಒಂದು ಪ್ರಪಂಚದ ಒಂದು ಭೂಪಟದಲ್ಲಿ ನೀವು ನೋಡ್ತಾ ಇದ್ದೀರಾ ಮಕ್ಕಳೇ, ಅಲ್ಲಿ ಒಂದು ಕೆಂಪು ಶಾಯಿಯಲ್ಲಿ ಗುರುತಿಸಿರುವಂಥದ್ದು ಅದು ಕಾನ್ಸ್ಟಾಂಟಿನೋಪಲ್. ಅಲ್ಲಿ ಆ ಒಂದು ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊಂಡಂತಹ ಒಂದು ದೃಶ್ಯವನ್ನು ನೋಡ್ತಿದ್ದೀರಾ. ಅಲ್ಲಿ 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಇದರಿಂದಾಗಿ ಈ ಒಂದು ವ್ಯಾಪಾರಕ್ಕೆ ಸಂಧಿಸುವಂಥ ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಹೋದವು. ಮತ್ತು ತುಂಬ ಸರಳವಾಗಿ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ಈ ಒಂದು ಪ್ರಪಂಚದ ಭೂಪಟದಲ್ಲಿ ಆ ಕೆಂಪು ಶಾಯಿಯಲ್ಲಿ ಸುತ್ತಿರುವಂಥ ಸ್ಥಳ ಈ ಕಾನ್ಸ್ಟಾಂಟಿನೋಪಲ್. 1453ರಲ್ಲಿ ಟರ್ಕರು ಅನ್ನುವಂಥ ಒಂದು ಜನಾಂಗ ಈ ಒಂದು ಸ್ಥಳವನ್ನು ವಶಪಡಿಸ್ಕೊಂಡ್ರು.
ಹೊಸದಾಗಿ ಸಿಕ್ಕ ಅವಕಾಶದಿಂದ ಟರ್ಕರು ಈ ಮಾರ್ಗದ ವ್ಯಾಪಾರದ ಮೇಲೆ ತೀವ್ರ ಥರದ ತೆರಿಗೆಗಳನ್ನು ವಿಧಿಸತೊಡಗಿದರು. ಈ ರೀತಿಯಲ್ಲಿ ವರ್ತಕರಿಗೆ ಈ ಮಾರ್ಗದ ವ್ಯಾಪಾರವು ಲಾಭದಾಯಕವಾಗಿ ಪರಿಣಮಿಸಲಿಲ್ಲ. ಮಕ್ಕಳೇ, ಈ ಚಿತ್ರ ತುಂಬ ಚೆನ್ನಾಗಿ ನಿಮ್ಗೆ ವಿವರಣೆ ಕೊಡ್ತಾ ಇದೆ. ಇಲ್ಲಿ ಯುರೋಪಿಯನ್ ಪವರ್ಸ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಏಷ್ಯಾದ್ದು ಆ ಎರಡೂ ಒಂದು ಹಸಿರು ಬಣ್ಣದಲ್ಲಿ ಗುರುತಿಸಿರುವುದು. ಮೊದಲಿರೋದು ಯುರೋಪಿಯನ್ ರಾಷ್ಟ್ರಗಳು, ಈ ಕಡೆ ಇರೋದು ಏಷ್ಯಾದ ರಾಷ್ಟ್ರಗಳು, ಮಧ್ಯದಲ್ಲಿ ಕೆಂಪು ಶಾಯಿಯಲ್ಲಿ ಗುರುತಿಸಿರೋದು ಮಕ್ಕಳೇ ಕಾನ್ಸ್ಟಾಂಟಿನೋಪಲ್. ಮಕ್ಕಳೇ, ಸರಿ, ನಾನೀಗ ಏನು ಹೇಳಿದೆ, 1453ರಲ್ಲಿ ಟರ್ಕರು ಮಧ್ಯದಲ್ಲಿರುವಂಥ ಕೆಂಪು ಶಾಯಿಲಿ ಗುರುತಿಸಿರುವಂಥ ಸ್ಥಳಗಳನ್ನು ವಶಪಡಿಸ್ಕೊಂಡಾಗ ಬೇರೆ ಯಾರಾದರೂ ಈ ಒಂದು ಸ್ಥಳದ ಮೂಲಕ ವಸ್ತುಗಳನ್ನ ಸಾಗಿಸಬೇಕಾದ್ರೆ ಅತಿ ಹೆಚ್ಚು ತೆರಿಗೆಗಳನ್ನ ವಿಧಿಸ್ತಾ ಇದ್ರು. ಯಾವುದೇ ವ್ಯಾಪಾರಿಗಳಿಗೆ ಅತಿ ಹೆಚ್ಚು ತೆರಿಗೆಗಳನ್ನ ಕೊಟ್ಟು ಇವರಿಂದ ವಸ್ತುಗಳನ್ನ ತಗೊಂಡ್ರೆ ಯಾವುದೇ ಲಾಭ ಅವರಿಗೆ ಇರಲಿಲ್ಲ. ಇದೇ ವೇಳೆ ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನು ಮುರಿಯಲು ಸ್ಪೇನ್, ಪೋರ್ಚುಗಲ್ ಮೊದಲಾದ ಯುರೋಪಿನ ದೇಶಗಳ ರಾಜರು ಹೊಸ ಸಮುದ್ರ ಮಾರ್ಗಗಳನ್ನು ಹುಡುಕಲು ಸಾಹಸಿ ನಾವಿಕರನ್ನು ಪ್ರೋತ್ಸಾಹಿಸಿದರು. ಸರಿ, ಈಗ ಮುಖ್ಯವಾಗಿ ಈಗಾಗಲೇ ನಿಮಗೆ ಗೊತ್ತು, ಇಟಲಿ ಮತ್ತು ಅರಬ್ಬರು ಮಾತ್ರ ಹೆಚ್ಚು ಲಾಭ ಪಡ್ಕೊಳ್ತಾ ಇದ್ದಾರೆ, ಬೇರೆ ಯಾವುದೇ ದೇಶಗಳಿಗೆ ಲಾಭ ಇಲ್ಲ. ಯಾಕಂದರೆ ಈ ಟರ್ಕರು ಏನು ಮಾಡಿಬಿಟ್ರು ಅಂತ ಹೇಳಿದ್ರೆ, ಹೆಚ್ಚು ನೀವು ತೆರಿಗೆಯನ್ನು ಕೊಡಬೇಕು ಅಂತ ಹೇಳಿದ್ರು. ಆ ತೆರಿಗೆಯನ್ನು ಕೊಟ್ಟು ಆ ವಸ್ತುಗಳನ್ನ ಕೊಂಡುಕೊಂಡು ಮಾರಾಟ ಮಾಡೋದ್ರಿಂದ ಅವ್ರಿಗೆ ಯಾವುದೇ ಲಾಭ ಇರಲಿಲ್ಲ. ಅದಕ್ಕೋಸ್ಕರ ಈಗ ಏನು ಮಾಡಿದ್ರು, ಈ ಏಷ್ಯಾದ ಖಂಡಗಳಿಗೆ ಯಾವುದಾದ್ರೂ ರೀತಿಯಲ್ಲಿ ಸಮುದ್ರ ಮಾರ್ಗವನ್ನು ಕಂಡುಹಿಡಿಬೇಕು. ಮಕ್ಕಳು, ಈ ಒಂದು ಭೂಪಟದಲ್ಲಿ ನೀವು ನೋಡ್ತಾ ಇದ್ದೀರಾ, ಹಳದಿ ಭಾಗದಲ್ಲಿ ಗುರುತಿಸಿರುವಂಥದ್ದು ಸ್ಪೇನ್, ಅದ್ರ ಪಕ್ಕ ಹಸಿರು ಬಣ್ಣದಲ್ಲಿರುವಂಥದ್ದು ಪೋರ್ಚುಗಲ್. ಮುಖ್ಯವಾಗಿ ಈ ಎರಡು ದೇಶಗಳು ಹೇಗಾದರೂ ಮಾಡಿ ಈ ಒಂದು ಏಷ್ಯಾ ಖಂಡಕ್ಕೆ ಹೊಸ ಸಮುದ್ರ ಮಾರ್ಗವನ್ನು, ಜಲಮಾರ್ಗವನ್ನು ಕಂಡುಹಿಡಿಬೇಕು ಅಂತ ಹೇಳ್ಬಿಟ್ಟು ಅವರು ಯೋಜನೆಯನ್ನು ಮಾಡಿದ್ರು. ಸರಿ, ಅದಕ್ಕೆ ಬೇಕಾದಂಥ ಅಲ್ಲಿನ ರಾಜರುಗಳು ಕೂಡ ಹೆಚ್ಚು ಸಹಾಯವನ್ನು ಮಾಡಿದ್ರು. ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ, ಆಸ್ಟ್ರೋಲೋಬ್, ಸಿಡಿಮದ್ದು, ಮತ್ತು ಮಕ್ಕಳ ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ದಿಕ್ಸೂಚಿ, ಆಸ್ಟ್ರೋಲೋಬ್ ಮತ್ತು ಸಿಡಿಮದ್ದು ದಿಕ್ಕುಗಳನ್ನು ಸೂಚಿಸಿ ಜಲಮಾರ್ಗದಲ್ಲಿ ಸಹಾಯವನ್ನು ಮಾಡುವಂಥ ದಿಕ್ಸೂಚಿ ಇರ್ಬೋದು, ಆಸ್ಟ್ರೋಲೋಬ್ ದೂರದಿಂದಲೇ ನಾವು ಅನೇಕ ರೀತಿಯ ಒಂದು ಬಾಹ್ಯಾಕಾಶದಲ್ಲಿರುವಂಥದ್ದನ್ನು ವೀಕ್ಷಣೆ ಮಾಡೋದು. ನಂತರ ಈ ಸಿಡಿಮದ್ದುಗಳು ಮಾರ್ಗ ಮಧ್ಯದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅವ್ರಿಗೆ ಏನಾದ್ರು ತೊಂದರೆ ಬಂದರೆ ಅದರಿಂದ ತಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಅನೇಕ ರೀತಿಯ ಒಂದು ಈಗಾಗಲೇ ವೈಜ್ಞಾನಿಕ ಸಂಶೋಧನೆಗಳು ಯುರೋಪ್ ಖಂಡದಲ್ಲಿ ಆಗಿತ್ತು. ಈ ಎಲ್ಲ ಸಾಧನಗಳು ಜಲಮಾರ್ಗವನ್ನು ಕಂಡುಹಿಡಿಯೋದಕ್ಕೆ ಸಹಾಯ ಆಯಿತು. ಯಾರಿಗೆ? ಮುಖ್ಯವಾಗಿ ಸ್ಪೇನ್ ಮತ್ತು ಪೋರ್ಚುಗಲ್ಲಿನ ನಾವಿಕರಿಗೆ. ಸರಿ, ಇಲ್ಲಿ ಈ ಒಂದು ಪೋರ್ಚುಗಲ್ನ ನಾವಿಕ ವಾಸ್ಕೋಡಿಗಾಮ 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿಯ ಕೇರಳದ ಕಾಪಡ್ ಎಂಬಲಿಗೆ ಬಂದು ತಲುಪಿದನು. ಮಕ್ಕಳ, ಈ ಚಿತ್ರ ನಿಮಗೆ ಕಾಣಿಸ್ತಾ ಇದೆ. ಈ ಒಂದು ಹಸಿರು ಬಣ್ಣದಲ್ಲಿ ಎಳ್ಕೊಂಡೋಗಿದ್ದಾರೆ ಗೆರೆ. ಪ್ರಾರಂಭ ಆಗಿರೋದು ಎಲ್ಲಿ? ಪೋರ್ಚುಗಲ್ನಿಂದ. ಅಲ್ಲಿಂದ ಆಫ್ರಿಕಾವನ್ನು ಸುತ್ತಕೊಂಡು ಭಾರತದ ಈ ಒಂದು ಕೇರಳದ ಕಲ್ಲಿಕೋಟೆ ಅಂತೀವಿ, ಕಾಪಡ್ ಅನ್ನುವಂಥ ಒಂದು ಸ್ಥಳಕ್ಕೆ ಬಂದ. ಹಾಗಾದರೆ ಮಕ್ಕಳು, ಒಂದು ಸಂಪರ್ಕ ಸಿಕ್ತು. ಎಲ್ಲಿಗೆ? ಯುರೋಪ್ ಖಂಡಕ್ಕೂ ಮತ್ತು ಭಾರತಕ್ಕೂ. ಎಲ್ಲಿ ಆ ಒಂದು ಹಸಿರು ಶಾಹಿಯ ಒಂದು ಗೆರೆ ಎಲ್ಲಿ ಅಂತ್ಯಗೊಂಡಿದೆ? ಭಾರತ. ಹಾಗಾದರೆ ಯುರೋಪ್ಗೂ ಮತ್ತು ಭಾರತಕ್ಕೂ ಸಂಪರ್ಕವನ್ನು ಅವ್ರು ಸಾಧಿಸಿದ್ರು. ಅಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಮಕ್ಕಳೇ, ವಾಸ್ಕೋಡಿಗಾಮ ಅವನು 1498ರಲ್ಲಿ ಭಾರತದ ಕೇರಳದ ಕಲ್ಲಿಕೋಟೆಯ ಕಾಪಡ್ ಅನ್ನೋ ಸ್ಥಳಕ್ಕೆ ಬಂದ. ಹೀಗೆ ತುಂಬ ಬಯಸ್ತಾ ಇದ್ರು ಯಾರು? ಸ್ಪೇನ್ ಮತ್ತು ಪೋರ್ಚುಗಲ್. ಈಗಾಗಲೇ ವ್ಯಾಪಾರ ಸಂಪರ್ಕದಲ್ಲಿ ಹೆಚ್ಚು ಒಂದು ಏಕಸ್ವಾಮ್ಯವನ್ನು ಸಾಧಿಸ್ಕೊಂಡಿದ್ದವರು ಅರಬ್ಬರು, ಇಟಲಿಯವರು. ಇವ್ರಿಗೆ ಒಂದು ಚಾಲೆಂಜ್ ಆಗಿ ಸಾಧನೆಯನ್ನು ಮಾಡಿದ್ರು ಸ್ಪೇನ್ ಮತ್ತು ಪೋರ್ಚುಗಲ್ಲಿನ ಜನ. ಭಾರತಕ್ಕೆ ಬಂದ ಮೊದಲ ಪೋರ್ಚುಗೀಸ್ ಅಂದರೆ ಯಾರಪ್ಪ ಅಂದರೆ ಪೋರ್ಚುಗಲ್ನ ನಾವಿಕ ಅಂದರೆ ಹಡಗುವಿನ ಮೂಲಕ ಸಂಚಾರವನ್ನು ಮಾಡಿಕೊಂಡು ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವನು ವಾಸ್ಕೋಡಿಗಾಮ. ವಾಸ್ಕೋಡಿಗಾಮನು ಕಂಡುಹಿಡಿದ ಈ ಜಲಮಾರ್ಗವು ಸುಮಾರು ವರ್ಷಗಳ ಕಾಲ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಮಾರ್ಗವಾಗಿ ಏರ್ಪಟ್ಟಿತು. ಮಕ್ಕಳ, ಒಂದು ಕನೆಕ್ಷನ್ ಸಿಕ್ತು. ಎಲ್ಲಿಗೆ? ಯುರೋಪ್ಗೂ ಮತ್ತು ಏಷ್ಯಾ ಖಂಡಕ್ಕೂ. ಹೀಗೆ ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ಯುರೋಪಿಯನ್ನರಲ್ಲಿ ಪೋರ್ಚುಗೀಸರು ಮೊದಲಿಗರು. ಮರು ವ್ಯಾಪಾರ ಆರಂಭ ಆಗೋದಕ್ಕೆ ಕಾರಣಕರ್ತ ಪೋರ್ಚುಗಲ್ನ ನಾವಿಕ ವಾಸ್ಕೋಡಿಗಾಮ. ಪೋರ್ಚುಗೀಸರ ಯಶಸ್ವಿ ಪ್ರಯತ್ನಗಳಿಂದ ಪ್ರೇರಣೆಗೊಂಡ ಯುರೋಪಿನ ಡಚ್, ಇಂಗ್ಲಿಷ್ ಮತ್ತು ಫ್ರೆಂಚ್ ವ್ಯಾಪಾರಿ ಕಂಪನಿಗಳು ಭಾರತಕ್ಕೆ ಬಂದರು. ಹಾಗಾದರೆ ನಮ್ಮ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ ಯಾರಪ್ಪ ಅಂದರೆ ಪೋರ್ಚುಗೀಸರು. ಯಾವಾಗ ಪೋರ್ಚುಗೀಸರು ಬಂದರೋ
ತಾವು ಕೂಡ ಹೆಚ್ಚೆಚ್ಚು ಲಾಭವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಡಚ್ ಮತ್ತು ಇಂಗ್ಲೀಷ್ ಮತ್ತು ಫ್ರೆಂಚರು ಭಾರತಕ್ಕೆ ಬಂದರು. ಇವ್ರನ್ನೇ ನಾವು ಯುರೋಪಿಯನರು ಅಂತ ಕರಿತೀವಿ. ಡಚ್ಚರ ಒಂದು ಪೋರ್ಚುಗೀಸರ ತಾಯ್ನಾಡು ಫ್ರಾನ್ಸ್, ಡಚ್ಚರ ತಾಯ್ನಾಡು ನೆದರ್ಲ್ಯಾಂಡ್, ಹಾಲೆಂಡ್ ಅಂತ ಕರಿತೀವಿ. ಇಂಗ್ಲೀಷರ ತಾಯ್ನಾಡು ಬ್ರಿಟನ್, ಇಂಗ್ಲೆಂಡ್, ಫ್ರೆಂಚರ ತಾಯ್ನಾಡು ಫ್ರಾನ್ಸ್ ಅಂತ ಕರಿತೀವಿ. ಪೋರ್ಚುಗೀಸರ ತಾಯ್ನಾಡು ಪೋರ್ಚುಗಲ್, ಡಚ್ಚರ ತಾಯ್ನಾಡು ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್, ಇಂಗ್ಲಿಷರ ತಾಯ್ನಾಡು ಇಂಗ್ಲೆಂಡ್ ಅಥವಾ ಬ್ರಿಟನ್, ಫ್ರೆಂಚ್ನ ತಾಯ್ನಾಡು ಫ್ರಾನ್ಸ್. ಈ ಬೆಳವಣಿಗೆಯು ವಸಾಹತು ರಾಷ್ಟ್ರವಾಗಿ ಪರಿವರ್ತನೆಗೊಂಡ ಭಾರತವಲ್ಲದೆ ಅದನ್ನು ವಸಾಹತುವಾಗಿ ಪರಿವರ್ತಿಸಿದ ಯುರೋಪಿಯನ್ ರಾಷ್ಟ್ರಗಳ ಅವರ ಒಂದು ಜೀವನವನ್ನೇ, ಅವರ ಒಂದು ವ್ಯಾಪಾರ ಸಂಪರ್ಕದಲ್ಲೇ ಬದಲಾವಣೆಯನ್ನು ತಂದಿತು. ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನರು ಪೋರ್ಚುಗೀಸರೇ ಮತ್ತು ಈ ನಮ್ಮ ಭಾರತವನ್ನು ತೊರೆದಂಥ ಕೊನೆಯ ಯುರೋಪಿಯನರು ಕೂಡ ಪೋರ್ಚುಗೀಸರೇ. ಮಕ್ಕಳು, ನೀವು ಹಿಂದೆ ಕಲ್ತಿದ್ರಿ, ಮುಂದೆ ಕಲಿತೀರಾ ಅದನ್ನು. 1761ರಲ್ಲಿ ಗೋವಾವನ್ನು ಬಿಟ್ಕೊಟ್ರು ಯಾರು? ಪೋರ್ಚುಗೀಸರು. ಮೊದಲು ಬಂದವರು ಅವರೇ, ಕೊನೆಯಲ್ಲಿ ಹೋದವರು ಕೂಡ ಅವರೇನೆ ಪೋರ್ಚುಗೀಸರು. ವಾಸ್ಕೋಡಿಗಾಮನ ನಂತರ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯ್ ಆಗಿ ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ ಅನ್ನುವಂಥವನು ಭಾರತಕ್ಕೆ ಬಂದ. ಹಾಗಾದರೆ ನೀವು ಇಲ್ಲಿ ಯಾರ ಬಗ್ಗೆ ಕಲಿತಿದ್ದೀರಾ? ಪೋರ್ಚುಗೀಸರು. ಮೊದಲು ಬಂದಂತಹ ವೈಸ್ರಾಯ್ ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ. ಮಕ್ಕಳೇ, ಒಂದು ಚಿತ್ರವನ್ನು ಇಲ್ಲಿ ನೋಡ್ತಾ ಇದ್ದೀರಾ. ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದನು. ಏನಂಗಂದ್ರೆ ನೀಲಿ ನೀರಿನ ನೀತಿ ಅಂದರೆ ಸಂಪೂರ್ಣವಾಗಿ ಅರಬ್ಬಿ ಸಮುದ್ರದಲ್ಲಿ ವ್ಯಾಪಾರ ಸಂಪರ್ಕವನ್ನು ನಡೆಸುವ ಸಂಪೂರ್ಣ ಅಧಿಕಾರವನ್ನು ಪಡ್ಕೊಂಡ ಇವನು. ಯಾರು? ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ. ಆಲ್ಮೆಡಾನ ನಂತರ ಬಂದ ಅಲ್ಫೋನ್ಸೋ ಆಲ್ಬುಕರ್ಕ್. ಮಕ್ಕಳಲ್ಲಿ ಚಿತ್ರವನ್ನು ನೀವು ನೋಡ್ತಿದ್ದೀರಾ. ಅಲ್ಫೋನ್ಸೋ ಡಿ ಆಲ್ಬುಕರ್ಕ್ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕನೆಂದು ಪ್ರಸಿದ್ಧನಾಗಿದೆ. ಯಾಕೆ ಅವನನ್ನು ನಿಜವಾದ ಸ್ಥಾಪಕ ಅಂತ ಕರೀತಾರೆ? ಯಾಕಂದರೆ ಭಾರತಕ್ಕೆ ಬಂದ ಮೇಲೆ ಅನೇಕ ಸ್ಥಳಗಳನ್ನು ಅವನು ವಶಪಡಿಸಿಕೊಂಡ. 1510ರಲ್ಲಿ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಗೆದ್ದುಕೊಂಡು ಪೋರ್ಚುಗೀಸರ ಆಡಳಿತದ ಕೇಂದ್ರವಾಗಿ ಪರಿವರ್ತಿಸಿದನು. ಮಕ್ಕಳೇ, ಪೋರ್ಚುಗೀಸರ ರಾಜಧಾನಿಯಾಗಿತ್ತು ಯಾವುದು? ಗೋವಾ. ಮುಂದೆ 1 ಶತಮಾನ ಕಾಲ ಭಾರತದ ವ್ಯಾಪಾರದ ಮೇಲೆ ಪ್ರಶ್ನಾತೀತ ಏಕಸ್ವಾಮ್ಯ ಸಂಪೂರ್ಣ ಅಧಿಕಾರವನ್ನು ಪಡ್ಕೊಂಡಿದ್ರು. ಹೀಗೆ ನಂತರ ಡಚ್ ಮತ್ತು ಇಂಗ್ಲಿಷರ ಆಗಮನದ ನಂತರ ರಾಜಕೀಯವಾಗಿ ಕಳೆಗುಂದಿದರು. ಯಾರು ಬಂದ ನಂತರ ಇವರ ಒಂದು ಅಧಿಕಾರ ಕಡಿಮೆ ಆಯಿತು ಅಂತ ಹೇಳಿದ್ರೆ ಡಚ್ಚರು ಮತ್ತು ಇಂಗ್ಲಿಷರು. ಮಕ್ಕಳು, ಇಲ್ಲಿ ನೀವು ಕಲಿತೀರಾ ಡಚ್ಚರು ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶದವರು. ಇವರು ಪೂರ್ವ ದೇಶಗಳಲ್ಲಿ ವ್ಯಾಪಾರ ನಡೆಸುವ ಉದ್ದೇಶದಿಂದ ಸಾಮಾನ್ಯ ಶಕ 1602ರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿಕೊಂಡು ಭಾರತ, ಜಾವಾ, ಸುಮಾತ್ರಾ, ಇಂಡೋನೇಷ್ಯಾ ಮೊದಲಾದ ಸಾಂಬಾರು ಪ್ರಸಿದ್ಧ ಒಂದು ದೇಶಗಳಿಗೆ ಅವರು ಪ್ರವೇಶಿಸಿದರು. ಅವರು ಮುಖ್ಯವಾಗಿ ಬೇಕಾಗಿದ್ದು ಯಾವುದು? ಸಾಂಬಾರು ಪದಾರ್ಥಗಳು. ಹಾಗಾದರೆ ಡಚ್ಚರು ಎಲ್ಲಿ ಪ್ರವೇಶ ಮಾಡಿದ್ರು? ಈ ಜಾವಾ, ಸುಮಾತ್ರಾ, ಇಂಡೋನೇಷ್ಯಾ ಇದೆಲ್ಲ ದ್ವೀಪಗಳು ಏಷ್ಯಾ ಖಂಡದಲ್ಲಿ ಬರುವಂಥದ್ದು. ಈ ಭಾರತ, ಜಾವಾ, ಸುಮಾತ್ರಾ, ಇಂಡೋನೇಷ್ಯಾ ಮೊದಲಾದ ಸ್ಥಳಗಳಿಗೆ ಬಂದರು ಯಾರು? ಡಚ್ಚರು. ಭಾರತದಲ್ಲಿ ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ, ಮಚಲಿಪಟ್ಟಣ, ಚಿನ್ಸೂರ್ ಮೊದಲಾದ ಕಡೆಗಳಲ್ಲಿ ತಮ್ಮ ಕೋಟಿಗಳು ಅಂದರೆ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿದರು. ಆ ಮೂಲಕ ಪೋರ್ಚುಗೀಸರ ಏಕಸ್ವಾಮ್ಯವನ್ನು ಮುರಿದರು. ಇದುವರೆಗೂ ಇದ್ದಂಥ ಪೋರ್ಚುಗೀಸರ ಪ್ರಭಾವವನ್ನು ಕಡಿಮೆಗೊಳಿಸಿದ್ರು. ಮುಂದೆ ಭಾರತಕ್ಕೆ ಬಂದ ಇಂಗ್ಲಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸಲಾರದೆ ಸಾಂಬಾರ್ ದ್ವೀಪಗಳಿಗೆ ಮಾತ್ರ ಸೀಮಿತಗೊಂಡರು. ಫಸ್ಟ್ ಬಂದರು ಪೋರ್ಚುಗೀಸರು, ಅವ್ರನ್ನ ಹೊರಗಡೆ ಹಾಕಿದವರು ಡಚ್ಚರು ಬಂದ ನಂತರ ಬಂದವರು ಯಾರು? ಇಂಗ್ಲಿಷರು ಮತ್ತು ಫ್ರೆಂಚರು. ಯಾವಾಗ ಇಂಗ್ಲಿಷರು ಮತ್ತು ಫ್ರೆಂಚರು ಬಂದರೋ ಆಗ ಡಚ್ಚರು ನಮ್ಮ ಒಂದು ಭಾರತದಲ್ಲಿ ಅವರ ಆಸಕ್ತಿಯನ್ನು ಕಳ್ಕೊಂಡ್ರು. ಮಕ್ಕಳೇ, ನೀವೀಗ ತಿಳ್ಕೊಳ್ಳುವಂಥದ್ದು ಇಂಗ್ಲಿಷರ ಬಗ್ಗೆ. ಇಂಗ್ಲೆಂಡಿನ ಎಲಿಜಬೆತ್ ರಾಣಿಯು, ಮಕ್ಕಳ ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರ ಬಲಭಾಗದಲ್ಲಿ, ಸಾಮಾನ್ಯ ಶಕ 1600 ಡಿಸೆಂಬರ್ 31ರಂದು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ನಡೆಸಲು 15 ವರ್ಷಗಳ ಪರವಾನಗಿ ನೀಡಿದಳು. ಮಕ್ಕಳೇ, ಆಗ ಇಡೀ ಒಂದು ರಾಜಪ್ರಭುತ್ವ ಅಲ್ಲಿ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ರಾಣಿ 1600ರಲ್ಲಿ ಏಷ್ಯಾ ಖಂಡದ ರಾಷ್ಟ್ರಗಳೊಂದಿಗೆ ಸಂಬಂಧವನ್ನು ಇಟ್ಕೊಳ್ಳೋಕ್ಕೆ ಒಂದು ಕಂಪನಿಗೆ ಎಲಿಜಬೆತ್ ರಾಣಿ ಅನುಮತಿಯನ್ನು ಕೊಟ್ಟಳು. ಆ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ. ಈ ಕಂಪನಿಯು 1613ರಲ್ಲಿ ಔಪಚಾರಿಕವಾಗಿ ವ್ಯಾಪಾರವನ್ನು ಆರಂಭಿಸಿತು. ಕಂಪನಿಯ ಮೊಘಲ್ ಸಾಮ್ರಾಟನಾದ ಜಹಂಗೀರನು ಸೂರತ್ನಲ್ಲಿ ಮೊದಲ ಫ್ಯಾಕ್ಟರಿ ಅಥವಾ ದಾಸ್ತಾನು ಮಳಿಗೆ ತೆರೆಯಲು ಫರ್ಮಾನು ನೀಡಿದನು. ಫರ್ಮಾನ್ ಅಂದರೆ ಅನುಮತಿ. ಏನಕ್ಕೆ ಫ್ಯಾಕ್ಟರಿ? ದಾಸ್ತಾನು ಮಳಿಗೆ ಅಂದರೆ ಏನು?
ಆ ವಸ್ತುಗಳನ್ನು ಸಂಗ್ರಹಿಸುವ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಿನಿಮಯ ಮಾಡುವಂತಹ ಒಂದು ಸ್ಥಳವನ್ನು ಕೊಟ್ಟ ಯಾರು? ನಮ್ಮ ದೇಶದ ಮೊಘಲ್ ಸಾಮ್ರಾಟನಾದ ಜಹಾಂಗೀರ್. ಅಲ್ಲಿ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ ಮಕ್ಕಳೇ. ಈ ಮಕ್ಕಳೀಗ ನೀವು ಗಮನಿಸ್ತಾ ಇದ್ದೀರಾ, ಪೋರ್ಚುಗೀಸರು ಬಂದರು, ಆನಂತರ ಡಚ್ಚರು ಬಂದರು, ಆಮೇಲೆ ಇಂಗ್ಲೀಷರು. ಇಲ್ಲಿ ನೋಡ್ತೀರಾ ಯಾವ ರೀತಿಯಲ್ಲಿ ಇಂಗ್ಲೀಷರು ಒಂದೊಂದೇ ಸ್ಥಳವಾಗಿ ಕೊನೆಗೆ ಇಡೀ ಭಾರತ ದೇಶವನ್ನೇ ತಮ್ಮ ಒಂದು ತೆಕ್ಕೆಗೆ ತಗೊಂಡ್ರು ಅನ್ನೋದನ್ನ ನಾವಿಲ್ಲಿ ಕಲಿತೀವಿ. 1617ರಲ್ಲಿ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ ರಾಯಭಾರಿಯಾಗಿ ಜಹಾಂಗೀರ್ನ ಆಸ್ಥಾನಕ್ಕೆ ಸರ್ ಥಾಮಸ್ ರೋ ಬಂದನು. ಕಳಿಸ್ಕೊಟ್ಟವನು ಯಾರು? ಇಂಗ್ಲೆಂಡಿನ ರಾಜ ಯಾರು? ಜೇಮ್ಸ್. ನಮ್ಮ ದೇಶಕ್ಕೆ ಬಂದವನು ಯಾರು? ಸರ್ ಥಾಮಸ್ ರೋ. ಯಾರ ಆಸ್ಥಾನಕ್ಕೆ ಹೋದ? ಮೊಘಲ್ ಸಾಮ್ರಾಜ್ಯದ ರಾಜನಾದ ಜಹಾಂಗೀರ್ನ ಆಸ್ಥಾನಕ್ಕೆ ಬಂದ. ಇವನು ಜಹಾಂಗೀರನಿಂದ ಮೊಘಲ್ ಸಾಮ್ರಾಜ್ಯದ ಸೂರತ್ ಮತ್ತು ಕೆಲವೆಡೆಗಳಲ್ಲಿ ಫ್ಯಾಕ್ಟರಿಗಳನ್ನು ಸ್ಥಾಪಿಸಲು ಅನುಮತಿಯನ್ನ ಪಡೆದನು. ಯಾರು? ಸರ್ ಥಾಮಸ್ ರೋ. ಅದರಂತೆ ಇಂಗ್ಲಿಷರು ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚ್ಗಳಲ್ಲಿ ವ್ಯಾಪಾರ ಕೇಂದ್ರಗಳನ್ನು, ಕೋಟಿಗಳನ್ನು, ಫ್ಯಾಕ್ಟರಿಗಳನ್ನು ಅವರು ಆರಂಭಿಸಿದ್ರು. ಹಾಗಾದರೆ ಇಂಗ್ಲಿಷರಿಗೆ ಈಗ ಯಾವ್ಯಾವ ಸ್ಥಳಗಳು ಸಿಕ್ತು? ಈಗಾಗಲೇ ನಿಮಗೆ ಗೊತ್ತು, ಸೂರತ್ ಇರ್ಬೋದು, ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚ್. ಇಂಗ್ಲಿಷರು 1639ರಲ್ಲಿ ಚಂದ್ರಗಿರಿಯ ರಾಜನಿಂದ ಮದ್ರಾಸ್ನಲ್ಲಿ ಭೂಮಿಯನ್ನು ಪಡೆದು ಸೇಂಟ್ ಜಾರ್ಜ್ ಫೋರ್ಟ್ ಎಂಬ ಬಲಿಷ್ಠ ಕೋಟೆಯನ್ನು ಕಟ್ಟಿದರು. ಮಕ್ಕಳೇ, ಒಂದೊಂದಾಗಿ ನೀವು ತಿಳ್ಕೊತೀರಾ ಯಾವ ರೀತಿಯಲ್ಲಿ ಇಂಗ್ಲಿಷರು ತಮ್ಮ ಬುದ್ಧಿವಂತಿಕೆಯಿಂದ ಇಡೀ ಭಾರತವನ್ನು ವಶಪಡಿಸ್ಕೊಂಡ್ರು ಒಂದೊಂದಾಗಿ ಅನ್ನೋದನ್ನು ನೀವು ಇಲ್ಲಿ ಕಲಿತೀರಾ. 1639ರಲ್ಲಿ ಈ ಒಂದು ಚಂದ್ರಗಿರಿಯ ರಾಜ ನಿಂದ ಮದ್ರಾಸ್ನಲ್ಲಿ ಒಂದು ಭೂಮಿಯನ್ನು ಪಡ್ಕೊಂಡ್ರು. ಅಲ್ಲಿ ದೊಡ್ಡದಾದ ಒಂದು ಕೋಟೆಯನ್ನು ಅವರು ನಿರ್ಮಾಣ ಮಾಡಿದ್ರು. ಆ ಕೋಟೆಯ ಹೆಸರು ಜಾರ್ಜ್ ಫೋರ್ಟ್, ಜಾರ್ಜ್ ಕೋಟೆ ಅಂತ ಕರಿತೀವಿ. ಮುಂದೆ ಇಂಗ್ಲೆಂಡಿನ ರಾಜಕುಮಾರ 2ನೇ ಚಾರ್ಲ್ಸ್ ಬಾಂಬೆಯನ್ನು 1668ರಲ್ಲಿ ಕಂಪನಿಗೆ ಸುಮಾರು 10 ಪೌಂಡುಗಳ ಬಾಡಿಗೆಗೆ ಅವನು ವಹಿಸಿಕೊಟ್ಟನು. ಅಂದರೆ ಇಲ್ಲಿ ಮಕ್ಕಳೇ, ರಾಜಕುಮಾರ 2ನೇ ಚಾರ್ಲ್ಸ್ 1668ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ಪ್ರದೇಶವನ್ನು ಕೊಟ್ಟ, ಅದೇ ಬಾಂಬೆ. ಹಾಗಾದರೆ ಈಗಾಗಲೇ ನಿಮಗೆ ಗೊತ್ತು, ಸೂರತ್, ಬ್ರೋಚ್, ಆಗ್ರಾ ಮತ್ತು ಯಾವುದು ಮದ್ರಾಸ್, ಬಾಂಬೆ, ಈ ಅನೇಕ ಸ್ಥಳಗಳು ಇಂಗ್ಲಿಷರ ವಶ ಆಗ್ತಾ ಇದೆ. ಬ್ರಿಟಿಷರು 1690ರ ದಶಕದಲ್ಲಿ ಬಂಗಾಳದ ರಾಜ್ಯಪಾಲನಿಂದ ಹೂಗ್ಲಿ ನದಿ ದಂಡೆಯ ಮೇಲೆ ಸುತನುತಿ, ಕಲ್ಲಿಕಟ್ ಮತ್ತು ಗೋವಿಂದಪುರ ಎಂಬ 3 ಹಳ್ಳಿಗಳನ್ನು ಖರೀದಿಸಿ ಪೋರ್ಟ್ ವಿಲಿಯಂ ಎಂಬ ಕೋಟೆಯನ್ನು ಕಟ್ಟಿದರು. ಮಕ್ಕಳೇ, ಈ ಹೂಗ್ಲಿ ನದಿ ಎಲ್ಲಿ ಬರುವಂಥದ್ದು? ಕಲ್ಕತ್ತಾ. ಹಾಗಾದರೆ ಇನ್ನೂ ಒಂದು ಪ್ರದೇಶ ಅವ್ರಿಗೆ ಸಿಗ್ತಾ ಇದೆ, ಯಾವುದು? ಕಲ್ಕತ್ತಾ. ಬ್ರಿಟಿಷರು 1690ರ ದಶಕದಲ್ಲಿ ಬಂಗಾಳದ ರಾಜ್ಯಪಾಲ, ಬಂಗಾಳ ಅಂದರೆ ಇಲ್ಲಿ ಬಂಗಾಳದ ರಾಜಧಾನಿ ಕಲ್ಕತ್ತಾ, ರಾಜ್ಯಪಾಲನಿಂದ ಹೂಗ್ಲಿ ನದಿಯ ದಡೆಯ ಮೇಲೆ ಸುತನತಿ, ಕಲಿಕಟ, ಗೋವಿಂದಪುರ ಅನ್ನುವಂಥ ಹಳ್ಳಿಗಳನ್ನ ಪಡ್ಕೊಂಡ್ರು. ಈಗಾಗಲೇ ಅವರು ಮದ್ರಾಸ್ನಲ್ಲಿ ಜಾರ್ಜ್ ಕೋಟೆ ಕಟ್ಟಿದ್ರು. ಈ ಕಲ್ಕತ್ತಾದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಅವರು ಪೋರ್ಟ್ ವಿಲಿಯಂ ಅನ್ನುವಂಥ ಕೋಟೆಯನ್ನು ಕಟ್ಟಿ ಕಲ್ಕತ್ತಾ ನಗರವನ್ನು ಬೆಳೆಸಿದ್ರು. ಈಗಾಗಲೇ ಗೊತ್ತು ಮಕ್ಕಳೇ, ಪಶ್ಚಿಮ ಬಂಗಾಳ ತುಂಬ ಫಲವತ್ತಾದಂಥ ಪ್ರದೇಶ ಆಗಿತ್ತು. ಅವರು ಈ ರೀತಿಯ ಒಂದು ಫಲವತ್ತಾದಂಥ ಪ್ರದೇಶಗಳನ್ನು ತಮಗೆ ತುಂಬ ಸಹಾಯ ಮಾಡುವ, ಹೆಚ್ಚು ಲಾಭ ಬರುವಂತಹ ಪ್ರದೇಶಗಳನ್ನೇ ಅವರು ಪಡ್ಕೊಳ್ತಾ ಇದ್ರು. 17ನೇ ಶತಮಾನದ ಅಂತ್ಯದ ವೇಳೆಗೆ ಇಂಗ್ಲಿಷರು ಮದ್ರಾಸ್, ಬಾಂಬೆ ಮತ್ತು ಕಲ್ಕತ್ತಾಗಳನ್ನು ತಮ್ಮ ಪ್ರೆಸಿಡೆನ್ಸಿ ಕೇಂದ್ರವಾಗಿ ಮಾಡಿಕೊಂಡರು. ಸುಮಾರು 17ನೇ ಶತಮಾನದಲ್ಲಿ 100 ವರ್ಷಗಳು, ಈ 17ನೇ ಶತಮಾನದಲ್ಲಿ ಪ್ರೆಸಿಡೆನ್ಸಿ ತಮ್ಮ ಪ್ರಮುಖ ಆಡಳಿತ ಕೇಂದ್ರಗಳನ್ನಾಗಿ ಮಾಡಿಕೊಂಡರು. ಯಾವುದನ್ನು? ಮದ್ರಾಸ್, ಬಾಂಬೆ ಮತ್ತು ಕಲ್ಕತ್ತಾ. ಮಕ್ಕಳು, ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ, 3 ವೃತ್ತಗಳನ್ನ ಎಳೆದಿದ್ದಾರೆ. ಅಲ್ಲಿ ಬರುವಂಥದ್ದೇ ಈ ಎಡಭಾಗದಲ್ಲಿ ಯಾವುದು? ಮುಂಬೈ, ನಂತರ ಈ ಕಡೆ ಕೆಳಗಡೆ ಬರೋದು ಮದ್ರಾಸ್, ನಂತರ ಕಲ್ಕತ್ತಾ. ಅವರ ಇಡೀ ಒಂದು ಭಾರತದಲ್ಲಿ ಅವರು ಆಡಳಿತವನ್ನು ನಡೆಸೋದಕ್ಕೆ ಆಡಳಿತ ಕೇಂದ್ರವನ್ನಾಗಿ ಮಾಡಿಕೊಂಡ್ರು. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಇಂಗ್ಲಿಷರು ಕಲ್ಕತ್ತಾವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು. 18ನೇ ಶತಮಾನದ ಪ್ರಾರಂಭದಲ್ಲಿ, ಉತ್ತರಾರ್ಧ ಅಂದರೆ ಪ್ರಾರಂಭದ 50 ವರ್ಷಗಳಲ್ಲಿ ಕಲ್ಕತ್ತಾವನ್ನು ಅವರು ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು. ತಮ್ಮ ಅಧೀನದಲ್ಲಿದ್ದ ಪ್ರದೇಶಗಳಲ್ಲಿ ತಮ್ಮದೇ ನಾಗರಿಕ ಮತ್ತು ಅಪರಾಧ ಕಾನೂನುಗಳನ್ನು ಜಾರಿಗೆ ತಂದರು. ಮಕ್ಕಳವರು ಎಲ್ಲೆಲ್ಲಿದ್ದರೋ ಅಲ್ಲೆಲ್ಲಿ ತಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ, ತಮಗೆ ಲಾಭ ಮಾಡೋ ರೀತಿಯಲ್ಲಿ ತಮ್ಮ ದೇಶವನ್ನು ಅಭಿವೃದ್ಧಿ ಪಡಿಸುವಂತಹ ಒಂದು ಕಾನೂನುಗಳನ್ನು ಅವರು ಜಾರಿಗೆ ತರ್ತಾ ಇದ್ರು. ಮಕ್ಕಳು, ನೀವು ಇಲ್ಲಿ ಕಲಿಯುವಂಥದ್ದು ಯಾರ ಬಗ್ಗೆ? ಫ್ರೆಂಚರು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು 1664ರಲ್ಲಿ ಸರ್ಕಾರಿ ಒಡೆತನದ ಕಂಪನಿಯಾಗಿ ಆರಂಭವಾಯಿತು. ಡಚ್ಚರು ಕೂಡ ಭಾರತಕ್ಕೆ ಬಂದಂಥ ಕಂಪನಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಿದ್ದು 1664. ಇದು 1668ರಲ್ಲಿ ತನ್ನ ಪ್ರಪ್ರಥಮ ದಾಸ್ತಾನು ಮಳಿಗೆ ವ್ಯಾಪಾರ ಕೇಂದ್ರವನ್ನು ಸೂರತ್ನಲ್ಲಿ ಆರಂಭಿಸಿತು.
ನಂತರ ಇವರ ವ್ಯಾಪಾರ ಕೇಂದ್ರಗಳು ಯಾವ್ಯಾವುದಾಗಿತ್ತು? ಮಚಿಲಿಪಟ್ಟಣ, ಚಂದ್ರನಗರ, ಮಾಹೆ, ಕಾರೈಕಲ್, ಕಾಸಿಂ ಬಜಾರ್, ಬಾಲ್ಸೂರ್, ಈ ಒಂದು ಸ್ಥಳಗಳಲ್ಲಿ ಅವರು ತಮ್ಮ ವ್ಯಾಪಾರ ಕೇಂದ್ರಗಳನ್ನ ಆರಂಭಿಸಿದ್ರು. ಮಕ್ಕಳ ಈ ಚಿತ್ರಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಯುರೋಪಿಯನ್ನರ ನೆಲೆಗಳು, ಯಾವ್ಯಾವ ಸ್ಥಳಗಳನ್ನ ಅವರು ಆಕ್ರಮಣ ಮಾಡಿದ್ರು. ಫ್ರೆಂಚರು 1674ರಲ್ಲಿ ವಾಲಿಕೊಂಡಪುರಂನ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಒಂದು ಹಳ್ಳಿಯನ್ನು ಪಡೆದರು. ವಾಲಿಕೊಂಡಪುರಂ ಅಲ್ಲಿ ಆ ಒಂದು ಅಧಿಕಾರಿಯಿಂದ ಒಂದು ಹಳ್ಳಿಯನ್ನು ಪಡ್ಕೊಂಡ್ರು. ಕ್ರಮೇಣ ಇದನ್ನೇ ದೊಡ್ಡ ವ್ಯಾಪಾರ ಕೇಂದ್ರವಾಗಿ ಮಾರ್ಪಡಿಸಿ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು. ಅದೇ ಪುದುಚೇರಿ ಅಥವಾ ಪಾಂಡಿಚೇರಿ. ಇವತ್ತು ನಾವು ಪುದುಚೇರಿ, ಪಾಂಡಿಚೇರಿ ಅಂತ ಏನು ಕರಿತೀವೋ ಅದು ಫ್ರೆಂಚರು ಅಭಿವೃದ್ಧಿಪಡಿಸಿದಂಥ ಒಂದು ಸ್ಥಳ. ಒಬ್ಬ ಮುಸಲ್ಮಾನ ಅಧಿಕಾರಿಯಿಂದ ಈ ಪ್ರದೇಶವನ್ನು ಅವರು ಒಂದು ಹಳ್ಳಿಯಾಗಿತ್ತು, ಆ ಹಳ್ಳಿಯನ್ನು ಅವರು ಬದಲಾವಣೆ ಮಾಡಿ ಒಂದು ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು. ಇದು ಫ್ರೆಂಚರು ಭಾರತ ತೊರೆದು ಹೋಗುವವರೆಗೂ ಅವರ ರಾಜಧಾನಿಯಾಗಿತ್ತು. ಫ್ರೆಂಚರು ನಮ್ಮ ಭಾರತವನ್ನು ಬಿಟ್ಟು ಹೋಗೋ ತನಕನೂ ಅದು ನಮ್ಮ ರಾಜಧಾನಿ ಆಗಿತ್ತು. ಯಾರ ರಾಜಧಾನಿ? ಫ್ರೆಂಚರ ರಾಜಧಾನಿ. 1746ರಲ್ಲಿ ಪಾಂಡಿಚೇರಿಯ ಗವರ್ನರ್ ಆಗಿ ಬಂದ ಡೂಪ್ಲೆ, ಆ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಮಕ್ಕಳೇ, ಮಹತ್ವಾಕಾಂಕ್ಷಿ ಫ್ರೆಂಚರ ಒಂದು ಸಾಮ್ರಾಜ್ಯವನ್ನು ಈ ಒಂದು ಏಷ್ಯಾದ ಒಂದು ಖಂಡದ ದೇಶಗಳಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಅವನು ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಆಧಿಪತ್ಯವನ್ನು ಸ್ಥಾಪಿಸಲು ಅವನು ತುಂಬ ಆಸೆ ಪಟ್ಟ. ಇದು ಇಂಗ್ಲಿಷರೊಡನೆ ಸಂಘರ್ಷಕ್ಕಿಳಿಯಲು ಕಾರ್ನಾಟಿಕ್ ಯುದ್ಧಗಳಿಗೆ ಕಾರಣ ಆಯಿತು. ತುಂಬ ದೊಡ್ಡ ಆಸೆಯಿಂದ, ತುಂಬ ದೊಡ್ಡ ಬಯಕೆಯಿಂದ ಭಾರತಕ್ಕೆ ಬಂದ ಯಾರು? ಡೂಪ್ಲೆ. ಭಾರತದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು. ಈಗಾಗಲೇ ಅಲ್ಲಿ ಇಂಗ್ಲೀಷರು ಕೂಡ ಇದ್ದರು. ಹೀಗೆ ನಮ್ಮ ಭಾರತದಲ್ಲಿ ಇಂಗ್ಲೀಷರಿಗೂ ಮತ್ತು ಫ್ರೆಂಚರಿಗೂ ಯುದ್ಧ ನಡೀತು. ಅದನ್ನೇ ನಾವು ಕರ್ನಾಟಿಕ್ ಯುದ್ಧಗಳು ಅಂತ ಕರಿತೀವಿ. ಮಕ್ಕಳೇ, ಈ ಒಂದು ಭೂಪಟದಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಯುರೋಪ್ ಖಂಡದ ದೇಶಗಳು ಪೋರ್ಚುಗಲ್ ಮತ್ತು ಸ್ಪೇನ್ ಮತ್ತು ಇಟಲಿ. ಈಗಾಗಲೇ ಮಕ್ಕಳೇ ನಾನು ಪ್ರಾರಂಭದಲ್ಲಿ ವಿವರಣೆ ಕೊಡಬೇಕಾದ್ರೆ ಹೇಳಿದ್ದೆ, ಈ ಏಷ್ಯಾ ಖಂಡದೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಇಟ್ಕೊಂಡಿದ್ದು ದೇಶ ಯಾವುದು? ಇಟಲಿ. ಮಕ್ಕಳೇ, ಈ ಒಂದು ಪ್ರದೇಶವನ್ನು ಇಟಲಿ ಅಂತ ಕರಿತೀವಿ. ಪೋರ್ಚುಗಲಲ್ಲಿ ಬರೆದಿದ್ದಾರೆ ನೋಡಿ, ಸ್ಪೇನ್. ಯಾಕೆ ಪೋರ್ಚುಗಲ್, ಸ್ಪೇನ್ ಏನು ವಿಶೇಷತೆ? ಈ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯೋದಕ್ಕೆ ನಾವಿಕರಿಗೆ ಹೆಚ್ಚು ಹಣವನ್ನು ಕೊಟ್ಟು ಹಡಗುಗಳ ನಿರ್ಮಾಣ ಬೇಕಾದ ಎಲ್ಲ ಸಹಾಯವನ್ನು ಮಾಡಲಿಕ್ಕೆ ಸಹಾಯ ಮಾಡಿದ ದೇಶಗಳೇ ಪೋರ್ಚುಗಲ್ ಮತ್ತು ಸ್ಪೇನ್. ಇವುಗಳು ಅತಿ ದೊಡ್ಡ ಸಾಧನೆಯನ್ನು ಮಾಡ್ತು. ಮಕ್ಕಳೇ, ಇಲ್ಲಿ ಇಸ್ತಾಂಬುಲ್ ಅನ್ನುವಂಥ ಒಂದು ಸ್ಥಳ ನೋಡ್ತಾ ಇದ್ದೀರಾ. ಇದು ನೋಡಿ, ಅಲ್ಲಿ ಯುರೋಪ್ ಖಂಡ ಮತ್ತು ಏಷ್ಯಾ ಖಂಡ, ಅದರ ನಡುವೆ ಮಧ್ಯ ಆ ಸ್ಟಾರ್, ಆ ನಕ್ಷತ್ರದ ಒಂದು ಚಿತ್ರ ಕಾಣಿಸ್ತಾ ಇದೆಯಲ್ಲ, ಅದೇ ನಾವು ಕಾನ್ಸ್ಟಾಂಟಿನೋಪಲ್ ಅಂತ ಕರಿತೀವಿ. ಇತಿಹಾಸದಲ್ಲಿ ಈ ಕಾನ್ಸ್ಟಾಂಟಿನೋಪಲ್ ಅತಿ ಪ್ರಮುಖವಾದ ಸ್ಥಾನವನ್ನು ವಹಿಸುತ್ತೆ. ಯಾವಾಗ ಈ ಟರ್ಕರು ಆ ಇಸ್ತಾಂಬುಲ್, ಕಾನ್ಸ್ಟಾಂಟಿನೋಪಲ್ ಅನ್ನೋ ಸ್ಥಳವನ್ನು ವಶಪಡಿಸ್ಕೊಂಡ್ರು, ಆಗ ಹೆಚ್ಚು ತೆರಿಗೆಗಳನ್ನ ವಶಪಡಿಸ್ಕೊಳ್ಳೋಕ್ಕೆ ಆರಂಭ ಮಾಡಿದ್ರು. ಆಗ ಎಲ್ಲ ದೇಶಗಳಿಗೂ ಹೆಚ್ಚು ತೆರಿಗೆಯನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಲಾಭ ಇರಲಿಲ್ಲ. ಆಗ ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ಮಾರ್ಗದಲ್ಲಿ ಅವರು ಭಾರತ ಖಂಡಕ್ಕೆ, ಭಾರತ ದೇಶಕ್ಕೆ, ಏಷ್ಯಾ ಖಂಡಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯೋದಕ್ಕೆ ಕಾರಣ ಆಯಿತು. ಮಕ್ಕಳೇ, ಇವತ್ತು ಮಾಡಿದ ಪಾಠ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಮಕ್ಕಳೇ, ನಿಮ್ಗೇನಾದರೂ ಅರ್ಥ ಆಗಲಿಲ್ಲ ಅಂದರೆ ಹೇಳಿ ಮಕ್ಕಳೇ. ಈಗಾಗಲೇ ನಾನು ನಿಮಗೆ ಒಂದು ಪ್ರಾಜೆಕ್ಟ್ ವರ್ಕನ್ನು ಕೊಟ್ಟಿದ್ದೀನಿ. FA1 ಚಟುವಟಿಕೆ 1, ಮಹಿಳೆಯರ ಸ್ಥಾನಮಾನ. ಮಕ್ಕಳೇ, ಈಗ ನಾನು ಕೊಡ್ತಾ ಇರುವಂಥ 2ನೇ ಚಟುವಟಿಕೆ ನಿಮ್ಮ ಇತಿಹಾಸದ ಮೊದಲನೇ ಪುಸ್ತಕ ಪುಟ ಸಂಖ್ಯೆ 4ರಲ್ಲಿ ಭಾರತದಲ್ಲಿ ಐರೋಪ್ಯರ ನೆಲೆಗಳು ಅನ್ನೋ ಒಂದು ಚಿತ್ರ ಇದೆ ಮಕ್ಕಳೇ. ಪುಟ ಸಂಖ್ಯೆ, ಮಕ್ಕಳೇ, ಇನ್ನು ಮುಂದೆ ನಾನು ಪಾಠ ಮಾಡಬೇಕಾದ್ರೆ ನೀವು ಟೆಕ್ಸ್ಟ್ ಬುಕ್ನ ತೆಗೆದಿಟ್ಕೊಂಡಿರಬೇಕು. ಪುಟ ಸಂಖ್ಯೆ 4, ಭಾರತದಲ್ಲಿ ಐರೋಪ್ಯರ ನೆಲೆಗಳು. ಅಲ್ಲಿ ಒಂದು ಭಾರತದ ಭೂಪಟ ಇದೆ. ಅಲ್ಲಿ ಕೀ ಅಂತ ಕೊಟ್ಟು B ಬ್ರಿಟಿಷ್, F ಫ್ರೆಂಚ್, D ಡಚ್, P ಪೋರ್ಚುಗೀಸ್ ಅನ್ನೋದು ಕೊಟ್ಟಿದ್ದಾರೆ. ಈ ಎಲ್ಲ ಸ್ಥಳಗಳನ್ನ ಗುರುತಿಸ್ತೀರಾ. 4 ಬಣ್ಣದ ಪೆನ್ಸಿಲ್ ಇರ್ಬೋದು ಅಥವಾ ಸ್ಕೆಚ್ ಪೆನ್ ಇರ್ಬೋದು, 4 ಬಣ್ಣದ ವಿಭಿನ್ನವಾದಂಥ ಒಂದು ಸ್ಕೆಚ್ ಪೆನ್ಗಳನ್ನ ಬಳಸಿ B ಬ್ರಿಟಿಷರ ಸ್ಥಳಗಳಿಗೆ ಒಂದೇ ಸ್ಕೆಚ್ ಪೆನಲ್ಲಿ ಗುರುತಿಸಿ, F ಫ್ರೆಂಚ್ ಅನ್ನೋದಕ್ಕೆ ಒಂದೇ ಸ್ಕೆಚ್ ಪೆನ್ ಉಪಯೋಗಿಸಿ, ಹಾಗೆ ಡಚ್ ಒಂದೇ ಸ್ಕೆಚ್ ಪೆನ್ ಉಪಯೋಗಿಸಿ ಪೋರ್ಚುಗೀಸರಿಗೂ. ಹಾಗಾದರೆ ಈ ಒಂದು ಭಾರತದ ಭೂಪಟವನ್ನು ಬಿಡಿಸಿ 4 ವಿಭಿನ್ನವಾದಂಥ 4 ಥರವಾದಂಥ ಸ್ಕೆಚ್ ಪೆನ್ಗಳಲ್ಲಿ ಗುರುತಿಸ್ತೀರಾ. ಈಗ ಉದಾಹರಣೆಗೆ ನೀವು ಕೆಂಪು ಬಣ್ಣದ ಒಂದು ಸ್ಕೆಚ್ ಪೆನ್ನ ಉಪಯೋಗಿಸಿದ್ರೆ ಈ ಕೆಂಪು ಬಣ್ಣದನ್ನು ಬರೀ ಬ್ರಿಟಿಷರು ಎಲ್ಲೆಲ್ಲಿ ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದರು ಆ ಸ್ಥಳಗಳಿಗೆ ಮಾತ್ರ ಕೆಂಪು ಶಾಯಿಯನ್ನು ಬಳಸ್ತೀರಾ. ಹೀಗೆ ಎಲ್ಲ ಒಂದು ಭೂಪಟವನ್ನು ಗುರುತಿಸಿ ಅಚ್ಚುಕಟ್ಟಾಗಿ ಚೆನ್ನಾಗಿ ಸ್ಪಷ್ಟವಾಗಿ ನೀವು ಮಾಡಬೇಕು ಮಕ್ಕಳೇ. ಇದಕ್ಕೆ 15 ಅಂಕಗಳಿರುತ್ತೆ. ನೀವು ರೆಡಿ ಮಾಡಿ ನಿಮ್ಮ ಮನೇಲಿ ಇಟ್ಟಿರಿ ಮಕ್ಕಳೇ. ಆಮೇಲೆ ನಾವು ಶಾಲೆಗೆ ತಲುಪಿಸೋ ದಿನಾಂಕವನ್ನು ತಿಳಿಸ್ತೀವಿ. ಧನ್ಯವಾದಗಳು ಮಕ್ಕಳೇ.